ರಾಜ್ಯದಲ್ಲಿ ನೀನೇ ಜನನಾಯಕ, ತ್ಯಾಗ ತಾಳ್ಮೆ ಸಹನೆಯ ಪರಿಚಾಲಕ. ತುಂಬಿಸಿದೆ ನೀನು ಎಲ್ಲರಲ್ಲಿಯೂ ಏಕತೆ, ಹಂಚುತ್ತಲಿ ಧರ್ಮದ ಶಾಂತಿಯ ಸಮಾನತೆ. ನೀ ನುಡಿದ ನುಡಿಗಳೇ ಸಿದ್ಧಾಂತವು, ನೀ ನಡೆದ ದಾರಿಯದು ಇತಿಹಾಸವು. ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ. ಮೊದಲು ನಾವೊಂದು ಕಾನ್ಸೆಪ್ಟು ಫಸ್ಟ್ ಮಾಡಬೇಕು. ಆ ಕಾನ್ಸೆಪ್ಟನ್ನ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋರನ್ನ ಹುಡುಕ್ಬೇಕು ಫಸ್ಟು. ನನಗೆ ಶ್ರೀಪಾದ್ ಭಟ್ರು ನನಗೆ ಒಂದು ಯಾವುದೋ ಒಂದು ಫಂಕ್ಷನ್ ಪರಿಚಯ ಆದರು. ಅವ್ರ ಟ್ಯಾಲೆಂಟ್ ನನಗೆ ಇಷ್ಟ ಆಯಿತು. ನನಗೆ ಅವ್ರಿಗೆ ಹೇಳಿದೆ ನಾನು, ನೋಡಿ ಗಾಂಧೀಜಿಯವರು ಅಂದರೆ ಸರಳತೆ. ಸೊ ನಾವು ಗಾಂಧೀಜಿಯವ್ರನ್ನ ರಂಗಭೂಮಿಗಳು ಮಾಡೋಣ, ಆದರೆ ರಂಗಸಜ್ಜಿಕೆ ಭಾಳ ಸರಳವಾಗಿರ್ಬೇಕು ಗಾಂಧೀಜಿ ಈ ಥರ. ಸೊ ಅವ್ರಿಗೆ ಒಂದು ಇನ್ಪುಟ್ಸ್ ಕೊಟ್ಟೆ ನಾನು ಅವ್ರಿಗೆ, ಅವ್ರು ಮಾಡಿಕೊಟ್ರು. ಆಮೇಲೆ ಅದನ್ನು ನಾಟಕ ರಂಗರೂಪ ಯಾರ ಕೈಲಿ ಮಾಡಿಸ್ಬೇಕು ಅಂತಂದರೆ ಅದನ್ನು ಮೂಲ ಯಾರು ಕಾದಂಬರಿ ಬರೆದು ಅವ್ರಿಗೊಂದು ವಿಷನ್ ಇರುತ್ತೆ ಅವ್ರು ಬರೆಯುವಾಗ. ಸೊ ಅವರೇ ಅದನ್ನು ಮಾಡಿದ್ರೆ ಸಮರ್ಥವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಅವ್ರ ಕೈಲಿ ಮಾಡಿಸ್ದೆ. ಆಮೇಲೆ ರಂಗಸಜ್ಜಿಕೆ ಯಾರ ಕೈಲಿ ಮಾಡಿಸ್ಬೋದು ಅಂತ ಅಂದಾಗ ನಮ್ಮ ಶಶಿಧರ್ ಅಡಪ್ಪ ಈಸವೇ ಭಾಳ ತುಂಬ ಒಳ್ಳೆ ಇಡೀ ಕರ್ನಾಟಕದಲ್ಲಿ ಅವ್ರು ಮಣಿರತ್ನಂ ಸಿನಿಮಾಗಳಿಗೆಲ್ಲ ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಈಗ ಎಲ್ಲರನ್ನೂ ಪೂಲ್ ಮಾಡ್ತಾ ಹೋದೆ ನಾನು. ಸೊ ಆದರೆ ಅದೆಲ್ಲ ಪೂಲ್ ಮಾಡಿದ್ರೆ ಅದನ್ನ ಜನಗಳಿಗೆ ತಲುಪಿಸ್ಲಿಕ್ಕೆ ಒಂಥರ ನನ್ನ ಹತ್ರ ಮಾಧ್ಯಮ ಇದೆ. ನಾನು ಇಡೀ ಸ್ಟೇಟ್ಗೆ ಡೈರೆಕ್ಟರ್ ಆಗಿದ್ದೆ. ನನ್ನ ಕೈ ಕೆಳಗಡೆ 20-30 ಜಿಲ್ಲೆಯಲ್ಲಿ ಆಫೀಸರ್ಸ್ಗಳಿದ್ರು. ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಅದನ್ನು ರೂಟ್ ಮ್ಯಾಪ್ ಮಾಡಿದೆ. ನನಗೆ ಸಮುದಾಯ ಮೂಲ ಕಲ್ಪನೆ. ಅದಕ್ಕೆ ಸಮುದಾಯದವರು ಸುಮಾರು ಒಂದು 40 ವರ್ಷ ಹಿಂದ್ಗಡೆ ಇಡೀ ಭಾರತದ ಇದು ಕರ್ನಾಟಕದಲ್ಲಿ ಒಂದು ಜಾಥಾ ಮಾಡಿದರು. ಸೊ ಆ ರೀತಿ ಜಾಥಾ ನನಗೆ ಕಲ್ಪನೆ ಬಂತು. ಸೊ ಅದನ್ನು ಮಾಡೋಣ ಅಂತ. ಸೊ ಅವ್ರಿಗೆ ಯಾವುದೇ ಆರ್ಗನೈಸೇಷನ್ ಸಪೋರ್ಟ್ ಇರಲಿಲ್ಲ ಸಮುದಾಯದವ್ರು ಅವಾಗ ಮಾಡೋದು. ಆದರೆ ನನಗೆ ಇವಾಗ ಒಂದು ಆರ್ಗನೈಸೇಷನ್ ಇಡೀ ರಾಜ್ಯದಲ್ಲಿ ನನಗೆ ನನ್ನ ಆಫೀಸರ್ಸ್ಗಳು ನನ್ನವರೇ ಆದಂಥ ಇದ್ದವರಿದ್ದರು. ಸೊ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿದೆ, ಇದ್ರ ಮೂಲಕ ಮಾಡಿದ್ರೆ ನಾವು ಗಾಂಧೀಜಿನ ತಲುಪಿಸ್ಬೋದು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ವಿ, ಯಾವುದೇ ರೀತಿಯಿಂದ ಹೋದರೆ ಇದು ಮಾಡ್ಬೋದು ಅಂತ. ಆಮೇಲೆ ಒಂದೇ ತಂಡ ಹೋದರೆ ಇಡೀ ಕರ್ನಾಟಕನ ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಅನಿಸಿದ್ದು 2 ತಂಡ ಮಾಡಿದ್ವಿ. ಉತ್ತರ ಕರ್ನಾಟಕಕ್ಕೆ ಒಂದು ತಂಡ ಮಾಡಿದ್ವಿ, ದಕ್ಷಿಣ ಕರ್ನಾಟಕಕ್ಕೆ ಒಂದು ಮಾಡಿದ್ವಿ. ಸೊ 2 ತಂಡಗಳು ಏಕಕಾಲಕ್ಕೆ ಸುಮಾರು ಒಂದು 1400 ಸ್ಕೂಲ್ನಲ್ಲಿ ಮಕ್ಕಳು ಮಾಡಿದ್ರು. ಸೊ ಅದು ನನಗೆ ಭಾಳ ಖುಷಿ ಕೊಟ್ಟು ನನಗೆ. ಆಮೇಲೆ ಇದನ್ನು ಹೇಳಕತ್ತಿದ್ರು, ಇನ್ಸೈಟ್ ಇದ್ರದ್ದು ಹೇಳಕತ್ತಿದ್ರಲ್ಲ ಅವರು ಶಿವಕುಮಾರ್. ಹಂಗೆ ನೀವು ನೋಡಿ ಸೀರಿಯಸ್ಸಾಗಿ ವಿಚಾರ ಮಾಡಿ, ನಾವು ಎಲ್ಲ ಮಾರ್ಕ್ಸ್ವಾದಿ ಆಗಿಬಿಟ್ಟೆವು. ಅಂದ್ರೆ ಏನು, ಮಾರ್ಕ್ಸ್ ಎಷ್ಟಪ್ಪ 100ಕ್ಕೆ ಎಷ್ಟು ಬಿತ್ತು, 90 ಬಿತ್ತು, 80 ಬಿತ್ತು, ಅದೊಂದೇ ಅಸೆಸ್ಮೆಂಟ್ ಆಯ್ತು. ನೀವು ಉಳ್ಗಡೆ ನೀವು ಒಬ್ಬ ಒಳ್ಳೆ ಸಿಂಗರ್ ಆಗ್ಬೋದು, ಒಳ್ಳೆ ಚಿತ್ರಕರ ಆಗ್ಬೋದು, ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗ್ಬೋದು, ಒಳ್ಳೆ ಸ್ಪೋರ್ಟ್ಸ್ಮನ್ ಆಗ್ಬೋದು, ಒಳ್ಳೆ ಭಾಷಣಕಾರ, ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲಲ್ಲ, ಒಳಗೆ ಹೋಗಿಬಿಡ್ತೇವೆ. ಒಳಗೆ ಹೋಗ್ಬಿಟ್ಟು ಇವನ್ ನಾವು ಮಾತಾಡೋಕ್ಕೆ ಬಾತ್ರೂಮ್ನಾಗ ಸಹ ಜೋರಾಗಿ ಹಾಡೋದಿಲ್ಲ ನಾವು, ಯಾರು ನೋಡ್ತಾರಂತೇಳಿ. ಇಷ್ಟು ಶಾಯಿ ಆದರೆ ಯಾವಾಗ ಬೆಳಿಬೇಕಪ್ಪ ನಾವು? ಸೊ ಅವಕಾಶಗಳನ್ನು ಬಾಚ್ಕೊಳ್ಳಿ, ಎಲ್ಲಿ ಹೋಗೋದೇ ಇರೋದು ಏನು ಮಾಡ್ತೀರಪ್ಪ ನೀವು? ಯು ಶುಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಇದು. ಈಗ ಟೆಕ್ನಾಲಜಿನೂ ಆಯಿತು, ಇದಾಯಿತು. ಆ್ಯಂಡ್ ಇನ್ನೊಂದು ಹೇಳಿ ನನಗೆ, ಈಗ ಒಂದು 35-40 ವರ್ಷ ನಾವು ಇದ್ದೀವಲ್ಲ, ಅವಾಗ ಅವಕಾಶಗಳು ಭಾಳ ಇದ್ದವು, ಈಗ ಅವಕಾಶಗಳು ಭಾಳ. ಇವತ್ತು ನೀವು ಟ್ಯಾಲೆಂಟೆಡ್ ಇದ್ರೆ ಮನೆಗೆ ಬಂದು ದೇ ವಿಲ್ ನಾಕ್ ಅಟ್ ಯುವರ್ ಡೋರ್. ನಾವು ಸಣ್ಣವರಿದ್ದಾಗ MLA MP ಚೀಟಿ ತೊಗೊಂಡು ಅದು ಕೂಳು ಹಚ್ಕೊಂಡು ಕಿಶೆದಾಗ ಇಟ್ಕೊಂಡು ಅವ್ರು ಬಂದು ಮುಂದೆ ಬಾಕಾಯಿ, ಯಾಕಂದ್ರೆ ಪ್ರತಿಭೆಗೆ ಬೆಲೆನೇ ಇರಲಿಲ್ಲ ನಾವು. ಈಗ ನಾವು ಭಾಳಷ್ಟು ಮಾತಾಡಿದ್ರೆ ಮನ್ಯಾಗ ಬಾತಾಕಾನಿ ಹೊಡಿತಿದ್ರು ಮಕ್ಕಳಿಗೆ ಸುಮ್ಮನೆ ಕೊಂಡ್ರಿ ಅಂತೇಳಿ. ಇವತ್ತು ಮಾತಾಡ್ದಂತ ದಟ್ ಇಸ್ ಅಸೆಟ್. ನಾನು ರೇಡಿಯೋ ಜಾಕಿ 61 ರೇಡಿಯೋ ಜಾಕಿ ಇದ್ರು ನನಗೆ FM ರೇನ್ಬೋದಾಗ. 5-6 ತಾಸು ಲೈವ್ ಪ್ರೆಸೆಂಟೇಷನ್ ಮಾಡ್ತಾರೆ. ಈಸ್ ಇಟ್ ನಾಟ್ ಅ ಬಿಗ್ ಸ್ಟೇ? ಅದು ಒಳಗಡೆ ಇದ್ದಿದ್ದು ಅದು ಹೋಗೇ ಬಿಡ್ತಿತ್ತು. ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದು ಇದ್ರು. ಅವರು ಈ ಟ್ಯಾಲೆಂಟ್ ಹೊರಗೆ ಹಚ್ಚಿದ್ರು, ಅವರೆಲ್ಲ ಬಿಟ್ಬಿಟ್ರು, ಅವರೆಲ್ಲ ಬಿಟ್ಟು. ಸೊ ಹಾಗೆ ನಿಮ್ಮಲ್ಲಿ ಭಾಳಷ್ಟು ಟ್ಯಾಲೆಂಟ್ ಇದೆ. ತುಂಬಿಸಿದೆ ನೀನು ಎಲ್ಲರಲ್ಲಿಯೂ ಏಕತೆ, ಹಂಚುತ್ತಲಿ ಧರ್ಮದ ಶಾಂತಿಯ ಸಮಾನತೆ. ನೀ ನುಡಿದ ನುಡಿಗಳೇ ಸಿದ್ಧಾಂತವು, ನೀ ನಡೆದ ದಾರಿಯದು ಇತಿಹಾಸವು. ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ. ಮದನ್ಲಾಲ್ ಡಿಂಗ್ರಾ ಅಂತ ಒಬ್ಬಿರ್ತಾನೆ. ಯಾವ ಇಂಗ್ಲೆಂಡಲ್ಲಿ ನಾವು ಹೇಳಿದ್ರಲ್ಲ, ಗಾಂಧೀಜಿ ಮತ್ತು ನೀವು ಕೇಳಿದ್ರೆ ಸಾವರ್ಕರ್ ಭೇಟಿಯಾಗಿದ್ದೀರಾ ಅಂತ ಹೇಳ್ಬಿಟ್ಟು, ಆವಾಗಲೇ ಆ ಮದನ್ಲಾಲ್ ಡಿಂಗ್ರಾ ಅನ್ನೋ ಪಂಜಾಬ್ನ ಶ್ರೀಮಂತ ಹುಡುಗ ಅವನು.
ಅವನ ಕೈಯಲ್ಲಿ ಬೇರೆ ಇನ್ನೊಬ್ಬ ಬ್ರಿಟಿಷರನ್ನ ಕೊಲೆ ಮಾಡಿಸಿ ಇವನು ತಪ್ಪಿಸ್ಕೊಂಡಿರ್ತಾನೆ. ಇವನು ಮೊದಲಿಂದ ಚಾಳಿ ಇದೆ ಏನಪ್ಪ ಅಂದರೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದು, ತಾನು ಮಾತ್ರ ಶಿಕ್ಷೆಯನ್ನು ತಪ್ಪಿಸ್ಕೋಬೇಕು. ಸಾವರ್ಕರ್ ಅಷ್ಟೇ, ಅವನು ಇವತ್ತಲ್ಲ ಗುಡ್ಸೆ ಇದೆಯಲ್ಲ, ಇವತ್ತಿನ ಒಂದಷ್ಟು ಹುಡುಗರಿಗೆ ಹೆಂಗೆ ಪ್ರಚೋದನೆ ಕೊಡ್ತಾರೆ, ನೀನು ಹೊಡೆದ್ರೆ ದೇಶಭಕ್ತ ಅನ್ನೋ ಥರ, ಇದು ಕೂಗಿತ್ತ ಶ್ರೀರಾಮನ್ ಕೂಗಿದ್ದ ದೇಶಭಕ್ತ ಅನ್ನೋ ಥರ ಅವನಿಗೂ ಪ್ರಚೋದನೆ ಸಾವರ್ಕರ್ ಅವತ್ತಿಂದ ಮಾಡ್ಕೊಬಂದಿದ್ದು. ಅವನೇನು ಅಂದ್ಕೊಂಡಿದ್ದ, ಗಾಂಧಿ ಕೊಂದ ತಕ್ಷಣ ಗಲ್ಲಿಗೆ ಆಗ್ತಾರೆ ಅಂತ ಅವ್ರ ಅಪ್ಪನ ಹಣೆ ಅಂದ್ಕೊಂಡಿರಲಿಲ್ಲ. ಪೊಲೀಸ್ ಸ್ಟೇಷನ್ ಹೊಡೆದಾಕ್ಬಿಟ್ಟು ನನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ, ಹೂವಿನಾರ ಹಾಕಿ ಸ್ವಾಗತ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ನಾನು ದೊಡ್ಡ ಹೀರೋ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದ. ಯಾವಾಗ ಗಾಂಧಿ ತಗಲಾಕಂಡ ಸಾವರ್ಕರ್ ಕೋಲ್ಟರ್ ಪಕ್ಕನೂ ಕುತ್ಕೊಳಕ್ಕೆ ಬರಲಿಲ್ಲ, ದೂರ ಹೋಗ್ಬಿಟ್ಟ. ಎಲ್ಲರೂ ಕೈ ಬಿಟ್ಟರು. ಅವ್ನಿಗೆ ಅರ್ಥ ಆಯ್ತು ಅವಾಗ, ಇದು ಷಡ್ಯಂತ್ರ ನನ್ನನ್ನು ತಗಲಾಕಿದ್ರು ಅಂತ. ಇನ್ನೂ ಒಳಗೆ ಹೋಗಿ ಮಜಾ ನೋಡಬೇಕು ಅಂದರೆ ಗೂಡ್ಸೆ ಎಲ್ಲ ಹೊಡೆಯಕ್ಕೆ ಹೋಗಿದ್ದು ಫಸ್ಟು. ಮದನ್ ಲಾಲ್ ಪೊಫ ಅಂತ ಹೇಳಿದ್ರಲ್ಲ, 19 ವರ್ಷದ ಹುಡುಗ, ಫೇಲ್ಯೂರ್ ಆಗ್ಬಿಟ್ಟು ಆ ಹುಡುಗನ ಕೈಲಿ ಹೊಡ್ಸಕ್ಕೆ ನೋಡಿರ್ತಾರೆ, ಅವ್ನು ಫೇಲ್ಯೂರ್ ಆಗ್ಬಿಡ್ತಾನೆ. ಅದು ಹೇಳಿರಲ್ಲ ಜಗದೀಶ್ ಜೈನ್ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ, ಇದೇ ಹುಡುಗ ಹೇಳಿದ್ದು. ಇನ್ನೂ ದುರಂತ ಏನಪ್ಪ ಅಂದರೆ, ಅಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಿರ್ತಾನೆ, ಮದುವೆ ಮಾಡ್ಕೊಡ್ತಾನೆ, ಅದು ಫೇಲ್ಯೂರ್ ಆಗಿ ಹೋಗುತ್ತೆ. ಆ ಹುಡುಗನ ಕೈಲಿ ಹೊಡ್ಸೋಕೆ ಅವ್ನು ಹೊಡಿಲಿಲ್ಲ ಅನ್ನೋ ಕಾರಣಕ್ಕೆ ಗುಡ್ಸ್ ಎಂಟ್ರಿ ಆಗೋದು ಬಿಟ್ಬಿಟ್ರೆ ಇವನೆಲ್ಲ ಹೊಡೆಯೋಕೆ ಇವನಿಂದ ಅಲ್ಲ, ಆ ಹುಡುಗನ ಕೈಲಿ ಹೊಡ್ಸೋಕೆ ಹೋಗಿರ್ತಾನೆ. ಪ್ಲ್ಯಾನ್ ಬಿ. ಮತ್ತು ಇನ್ನೂ ಮಜಾ ಏನು ಗೊತ್ತಾ, ಈಗ ನಮಗೆ ಬಾಂಬ್ ಹಾಕಿದ್ರಲ್ಲ ಹಿರೋಶಿಮಾ ನಾಗಸಾಕಿ ಮೇಲೆ, ಆಕನಿಗೆ 5 ನಿಮಿಷ ಮುಂಚೆ ಗೊತ್ತಿರಲಿಲ್ಲ ಅಂತ ಬಾಕ್ತಿರೋದು ಅಟಮ್ ಬಾಂಬು ಅಂತ ಹೇಳ್ಬಿಟ್ಟು, ಈ ಹುಡುಗನಿಗೂ ಇವನಿಗೆ ಹೇಳಿರಲಿಲ್ಲ, ನಾನು ಗಾಂಧಿ ಕೊಲ್ತಿ ಅಂತ ಹೇಳಿರಲಿಲ್ಲ, ಏನೋ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅರ್ಥ ಆಗ್ತದೆಯಾ? ಅದು ಪ್ಲ್ಯಾನ್ ಬಿ ಸಕ್ಸಸ್ ಆಗುತ್ತೆ, ಎ ಸಕ್ಸಸ್ ಆಗಲ್ಲ. ಸುಮ್ಮನೆ ಮಜಾ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತೇನೆ. ಹಿಟ್ಲರ್ನ ಪಾರ್ಟಿ ಹೆಸರೇನು? ಜರ್ಮನ್ ಪೀಪಲ್ಸ್ ವರ್ಕರ್ಸ್ ಪಾರ್ಟಿ. ಜರ್ಮನಿ ಜನ ಮತ್ತು ಕೂಲಿ ಕಾರ್ಮಿಕರ ಅಥವಾ ಕೆಲಸಗಾರರ ಪಾರ್ಟಿ. ಅವನು ಹೆಂಗೆ ಅಧಿಕಾರಕ್ಕೆ ಬಂದ ನಿಮ್ಗೆ ಗೊತ್ತಿದೆ? ಅವನು ಇಲೆಕ್ಷನ್ ಗೆದ್ದು ಬಂದ. ಅವನು ಅಧಿಕಾರ ಕಿತ್ಕೊಂಡು ಬಂದಿಲ್ಲ. ಅವನು ಮೊದಲು MP ಆಗಿದ್ದ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಆದ, ಆಮೇಲೆ ಪ್ರೆಸಿಡೆಂಟ್ ಆದ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಫೀಸ್ ಕೂಡಿ ಒಂದೇ ಚಾನ್ಸಲರ್ ಅಂತ ಘೋಷಣೆ ಮಾಡಿದ. ಅವನು ಒಂದು ನಮ್ಮ ಅದಕ್ಕೇನಂತೀವಿ ಉಗ್ರಾಣದಲ್ಲಿ ಕ್ಲರ್ಕ್ ಆಗಿದ್ದ. ಆದ್ರೆ ಅವನು ಸೋಲ್ಜರ್ಸ್ ಯೂನಿಫಾರ್ಮ್ ಹಾಕೊಳ್ಬೇಕು. ಎಲೆಕ್ಷನ್ ಚುನಾವಣೆಯೊಳಗೆ ಬಂದವ. ಸೊ 1931ರಿಂದ 1944ರವರೆಗೆ ಅವ್ರು ಏನ್ ಮಾಡಿದ್ರು, ಡೆಮೊಕ್ರೆಟಿಕ್ ಸಪೋರ್ಟ್ ಇತ್ತು ಅಂತ ಹೇಳ್ದವ. ಮಜಾ ಅಂದ್ರೆ ಒಂದ್ 3 ವರ್ಷದಾಗೆ, ಅದೇ ನಾ ಯಾವಾಗಲೂ ಫೇಮಸ್ ಹೇಳ್ತೀನಿ, ನನ್ನೊಂದು ಟಿಪಿಟ್ ಇದೆ. ಜರ್ಮನಿಯಲ್ಲಿ ಗಾಂಧೀಜಿ ಮೂರ್ತಿ ಇದೆ, ಆದ್ರೆ ಹಿಟ್ಲರ್ ಮೂರ್ತಿ ಇಲ್ಲ. ಭ್ರಷ್ಟಾಚಾರ ಹಿಂಸೆಯದೆ ಇಂದು ಕಾರುಬಾರು, ಮತ್ತೆ ಬಂದು ಅಹಿಂಸೆಯ ದಾರಿ ನೀ ತೋರು. ಭವ್ಯ ಭಾರತಕ್ಕೆ ನೀನೇ ರಾಷ್ಟ್ರಪಿತನು, ದೇಶದ ಮಕ್ಕಳಿಗೆಲ್ಲ ನೀನೇ ತಾತನು. ಮತ್ತೆ ಹುಟ್ಟಿ ಬನ್ನಿ ಓ ಮಹಾತ್ಮ, ಸತ್ಯ ಸಾಯುವುದ ನೋಡಿ ನೊಂದಿದೆ ಆತ್ಮ. ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ. ವ್ಯಕ್ತಿಯ ಅಂತಸ್ತು ಮತ್ತು ಬೆಲೆಯಲ್ಲಿ ಹೊಸ ದೃಷ್ಟಿ ಹುಟ್ಟಿತು. ವೈಸ್ರಾಯ್ ಅವರ ದರ್ಬಾರು ಮತ್ತು ರಾಜರುಗಳ ಅಲಂಕಾರ ಮತ್ತು ಆಡಂಬರಕ್ಕಿದ್ದ ಗೌರವ ಇದ್ದಕ್ಕಿದ್ದಂತೆ ಮಾಯವಾಗಿ ಜನರ ದಾರಿದ್ರ್ಯ ಮತ್ತು ಸಂಕಟದ ಎದುರು ಅದು ತುಂಬಾ ನಾಚಿಕೆಗೇಡು, ಅಸಹ್ಯ ಎಂಬ ಭಾವನೆ ಹುಟ್ಟಿಸಿತು. ಶ್ರೀಮಂತರು ಶ್ರೀಮಂತಿಕೆಯಿಂದ ಮೆರೆಯುವುದನ್ನು ಬಿಟ್ಟರು. ಹೊರಗಡೆಯಾದರೂ ಅನೇಕರು ಸರಳ ಉಡುಪು ಧರಿಸಿ ಸಾಮಾನ್ಯ ಜನರಂತೆ ಕಾಣಲು ಆರಂಭಿಸಿದರು. ಇದೆಲ್ಲಕ್ಕೆ ತೀರಾ ಭಿನ್ನವಿದ್ದ ಸಂಪ್ರದಾಯದಲ್ಲಿ ಬೆಳೆದು ಬಂದ ಹಳೆಯ ಕಾಂಗ್ರೆಸ್ ನಾಯಕರಿಗೆ, ಸುಟ್ಟು ಬುಟ್ಟು ಹಾಕೊಂಡು ಓಡಾಡ್ತಾ ಇದ್ರಲ್ಲ ಹಳೆಯ ಕಾಂಗ್ರೆಸ್ ನಾಯಕರು, ಬ್ರಿಟಿಷ್ ಗೋ ಬ್ಯಾಕ್ ಅನ್ಕೊಂಡು ನಮ್ಗೆ ಕೊಟ್ಬಿಟ್ಟು ಹೋಗಿ ನಾವು ನೋಡ್ಕೊಳ್ತೀವಿ ಅಂತ. ಹಳೆಯ ಕಾಂಗ್ರೆಸ್ ನಾಯಕರಿಗೆ ಈ ರೀತಿಯ ನೂತನ ನೀತಿಗಳು, ಜನತಾ ಚಳುವಳಿ ಸರಿ ಬೀಳಲಿಲ್ಲ. ಆದರೆ ದೇಶಾದ್ಯಂತ ಮೂಡಿದ ಈ ಹೊಸ ಭಾವನೆ ಮತ್ತು ಹುರುಪಿನಿಂದ ಅವರಲ್ಲೂ ಕೆಲವರು ತಪ್ಪಿಸಿಕೊಳ್ಳಲಾಗಲಿಲ್ಲ. ಇಂಥ ಸಮಯದಲ್ಲಿ ಕಾಂಗ್ರೆಸ್ನಿಂದ ದೂರ ಸರಿದ ಕೆಲವರಲ್ಲಿ ಜನಾಬ್ ಮೊಹಮ್ಮದ್ ಅಲಿ ಜಿನ್ನಾ ಒಬ್ಬರು. ಆತ ಕಾಂಗ್ರೆಸ್ ಲೀಡರ್ರು. ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ, ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿ.
ಸ್ಥಾಪಿಸಿದರು. ಅವರಲ್ಲಿ ಮುಖ್ಯರು ಅರುಣಾ ಅಸಫಾಲಿ ಮತ್ತು ಅಚ್ಯುತ್ ಪಟವರ್ಧನ್. ಅವರು ಸಮಾಜವಾದಿಗಳು ಭೂಗತರಾಗಿ ನಡೆಸುತ್ತಿದ್ದ ಕ್ರಾಂತಿಕಾರಕ ಚಟುವಟಿಕೆಗಳಿಗೆ ಗಾಂಧಿಯವರ ಆಶೀರ್ವಾದ ಮತ್ತು ಬೆಂಬಲ ಕೋರಿದ್ದರು. ಹರಿದ ಬಟ್ಟೆಗಳಲ್ಲಿದ್ದ ಅವರ ಬಾಡಿದ ಮುಖಗಳ ಮೇಲೆ ಪೊಲೀಸರ ಲಾಠಿ ಪೆಟ್ಟಿನ ಗುರುತುಗಳು ಎದ್ದು ಕಾಣುತ್ತಿದ್ದವು ಎಂದು ದಿವಾಕರ್ ಗಾಂಧಿಗೆ ಹೇಳಿದರು. ಗಾಂಧಿ ಅವರ ದಿಟ್ಟತನ ಮತ್ತು ಸಾಹಸಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರೂ ಅವರ ಮರೆಮಾಚಿದ ಹೋರಾಟದ ಮಾರ್ಗವನ್ನು ಒಪ್ಪುವುದಿಲ್ಲವೆಂದು ತಿಳಿಸಿದರು. ಪ್ರತಿರೋಧವೇನಿದ್ದರೂ ಬಹಿರಂಗವಾಗಿರಬೇಕು, ಗುಟ್ಟಾದ ಯಾವ ಚಟುವಟಿಕೆಯೂ ದೀರ್ಘಕಾಲದ ಫಲ ನೀಡುವುದಿಲ್ಲವೆಂದು ಅವರಿಗೆ ವಿವರಿಸುತ್ತಾ ಅವರ ಜೊತೆ ಜೆಪಿ ಮತ್ತು ಲೋಹಿಯಾರ ಹೋರಾಟಗಳಿಗಿಂತ ಜೆಪಿಯವರ ಪತ್ನಿ ಪ್ರಭಾವತಿಯವರ ಹೋರಾಟವನ್ನು ತಾವು ಹೆಚ್ಚು ಮೆಚ್ಚುವುದಾಗಿ ತಿಳಿಸಿದ್ದರು. ಬಿಹಾರ ಮಹಿಳಾ ಕಾಂಗ್ರೆಸ್ನ ಬ್ರಿಗೇಡ್ನ ನಾಯಕಿಯಾಗಿದ್ದ ಅವರು ಅಂದ್ರೆ ಪ್ರಭಾವತಿ ಅವರು ಬಾಂಬೆಯಿಂದ ತಪ್ಪಿಸಿಕೊಂಡು ಹೋಗಿ ಪಾಟ್ನಾದಲ್ಲಿನ ಕದಂಕುವ ಕುಟೀರದ ವಿವಾಹಿತ ಮಹಿಳೆಯರ ನೂಲಿನ ಕೇಂದ್ರ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿ ದಸ್ತಗಿರಿಯಾಗಿದ್ದರು. ಆದ್ರೆ ವಿಶೇಷ ಒಂದು ಹೆಸರು ಬರುತ್ತಲ್ಲ, ಪ್ರಭಾವತಿ ಇವರು ಬಹಳ ಪ್ರಮುಖ. ನಮ್ಗೆ ಜೆಪಿ ಕೇಳ್ತೀವಲ್ವಾ, ಜಯಪ್ರಕಾಶ್ ನಾರಾಯಣ್ ಸಂಪೂರ್ಣ ಕ್ರಾಂತಿ, ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ವಿರುದ್ಧ ಬಹಳ ದೊಡ್ಡ ಕ್ರಾಂತಿ ಮಾಡಿದ್ರಲ್ಲ, ಈ ಬಹಳಷ್ಟು ಜನ ರಾಜಕಾರಣಿಗಳು ಅವರ ಹೋರಾಟದಿಂದ ಬಂದಂತವ್ರು. ಜೆಪಿ ಮೂವ್ಮೆಂಟ್ ಅಂತ ನೋಡಿರ್ಬೇಕು ನೀವು, ಜೆಪಿ ಮೂವ್ಮೆಂಟ್ ಅಂತ. ಲಲ್ಲಾ ಪ್ರಸಾದ್ ಯಾದವ್, ನಮ್ಮ ಕರ್ನಾಟಕದಲ್ಲಿ ಚಂದ್ರಶೇಖರ್, BL ಶಂಕರ್, ಮುಲಾಯಂ ಸಿಂಗ್ ಯಾದವ್ ಎಲ್ಲರೂ ಜೆಪಿಯ ಶಿಷ್ಯರು ಇವರೆಲ್ಲ. ಈಗ JDS ಅವ್ರ ಆಫೀಸ್ ಹೆಸರು ಏನ್ ಗೊತ್ತು, ಜೆಪಿ ಭವನ ಅಂತ ಹೇಳಿದ್ದಾರೆ, ಜಯಪ್ರಕಾಶ್ ನಾರಾಯಣ್ ಭವನ ಅಂತ. ಇಷ್ಟು ದೊಡ್ಡ ಅಂದ್ರೆ ಗಾಂಧಿ ನಂತರ ಒಂದಷ್ಟು ಇಡೀ ದೇಶದಲ್ಲಿ ಹೆಸರು ಮಾಡಿದ್ರೆ ಜಯಪ್ರಕಾಶ್ ನಾರಾಯಣ್ ಅವರು. ಅವ್ರ ಹೆಂಡತಿ ಇದೇ ಪ್ರಭಾವತಿ ಅವರು. ಮಜಾ ಏನಪ್ಪಾ ಅಂದ್ರೆ ಗಾಂಧಿ ಜೆಪಿ ಮದುವೆ ಆದ್ಮೇಲೆ ಇವರು ಓದಕ್ಕೆ ಅವ್ರ ವಿದೇಶಕ್ಕೆ ಕಳಿಸ್ಬಿಡ್ತಾರೆ ಜೆಪಿ ಅವ್ರನ್ನ. ಇಲ್ಲಿ ಆಶ್ರಮ ಇಟ್ಕೊಂಡ್ಬಿಡ್ತಾರೆ. ಮದುವೆ ಮಾಡಿದ ತಕ್ಷಣ ಬೇರೆ ಮಾಡಾಕ್ಬಿಡ್ತಾರೆ ಗಾಂಧಿ. ಅಂದ್ರೆ ಮೀರಾ ಅಂದ್ರೆ ಸಿನಿಮಾದಲ್ಲಿ ನೋಡಿದ್ವಲ್ಲ ಒಂದು ಬಿಳಿ ಹಿಂಗ್ಸು ಏನು ಹೌದು, ಅವರು ಮದುವೆ ಮಾಡ್ಕೊಂತ ಕಮ್ಯುನಿಸ್ಟ್ ನಾಯಕ ಈ ಗಾಂಧಿ ತಾತ ಒಪ್ಪಲ್ಲ. ಅಂದ್ರೆ ದೇಶದ ಸ್ವರಾಜ್ಯದಲ್ಲಿ ನೀನೇ ಜನನಾಯಕ, ತ್ಯಾಗ ತಾಳ್ಮೆ ಸಹನೆಯ ಪರಿಚಾಲಕ. ತುಂಬಿಸಿದೆ ನೀನು ಎಲ್ಲರಲ್ಲಿಯೂ ಏಕತೆ, ಹಂಚುತ್ತಲಿ ಧರ್ಮದ ಶಾಂತಿಯ ಸಮಾನತೆ. ನೀ ನುಡಿದ ನುಡಿಗಳೇ ಸಿದ್ಧಾಂತ